ನಾಯಿನೇ ಇವ್ರಿಗೆ ಕಡಿದಿಲ್ಲ ಅಂತೀರಿ? ನಾಯಿ ಗಡ್ರದಂಡಿ ಮಾಡ್ಕೊಂಡಿರ್ತದ, ಇವ್ರು ಫುಲ್ ಅಗದಿ ಡಬಲ್ ಆಗಿ ಆ ಕಾಡೆ ತೂಗಾಡ್ಕೋತ ಈ ಕಾಡೆ ತೂಗಾಡ್ಕೋತ ಹೊಂಟಿರ್ತದ. ನಾಯಿ ಹೆಡಕ್ಕೆ ಎತ್ತರಿಸಿ ನೋಡ್ತದ. ಇವ್ರು ಏನೋ ಗಡ್ಡಾರ ದಂಡಿಗೆ ಮಲಗಿದ ನಾಯಿ ಇವನು ಸಪ್ಪಳು ಕೇಳಿ ನೋಡ್ತದ. ನಾಯಿ ಹೆಡಕ್ಕೆ ಎತ್ತರಿಸಿ ನಾಯಿ ಏನಂತದ? ಅವಾಗಂತ ನನ್ನ ಮೇಲೆ ಎದ್ದು ಬಿದ್ದಿದ್ದಾನಂತ ನಾಯಿನೇ ಹಂಚಿ ಓಡು ಎದ್ದು ಓಡ್ ಹೋಗ್ತದ್ರಿ. ಅಂದ್ರೆ ನಾಯಿ ಕಡಿಯು ಭಯ ಒಂದಿಲ್ಲ ಅಂದಂಗ ಆತ್ಲ ಇವ್ರಿಗೆ. ನೋಡ್ರಿ ಚೆಕ್ ಮಾಡಿರ್ಬೇಕಾರ. ಇದು ಒಂದು ಕುಡುಕರ ಮನೆ ತುಡುಗಿ ಆಗಂಗಿಲ್ಲ. ಹುಡುಗರು ಇವರು ಸಾತಿ ಅಲ್ಲಿದ್ದಾನೆ ಹೋಗ್ತಿ ಹೆಣ್ಮಕ್ಳ ಕೈಯ ಕೊಳ್ಳಾಗ ಒಂದು ಗುಂಜಿ ಬಂಗಾರ ಇದ್ರು ಮಾರಿ ಕುಡಿದು ಬಿಟ್ಟಿರ್ತಾರ. ಹುಡುಗರು ಅಲ್ಲಿ ಹೋಗುದಿಲ್ಲ. ಮಣ್ಣಿನ ಬಿಂದಿಗೆ ಅವ್ರ ಮನ್ಯಾಗ ಕುಡುಕರೆ ಹೋಗ್ತಾನೆ ಯಾಕೆ ಅಲ್ಲಿ? ಇದು ಎರಡನೇ ಲಾಭ. ಎರಡನೇದ್ ಲಾಭ. ಮೂರನೇದ್ದು ಕುಡುಕರ ಮುದುಕ ಆಗುದಿಲ್ಲ. ಯಮಧರ್ಮ ಅವರು ಅಲ್ಲಿ ಯಾಕೆ ಹೋಗ್ತಿ? 10 ವರ್ಷದಲ್ಲಿ ಲಿವರ್ ಫೇಲ್ ಆಗ್ತೈತಿ ಕುಡ್ದ ಮತ್ತೆ ಅದಕ್ಕೆ ಉಳಿತಾನವ. ಇವೆಲ್ಲ ಲಾಭ ಇವೆಲ್ಲ ಅನಿತ್ಯ ಲಾಭಗಳು. ಲಾಭಗಳ ಖರೇ ಲಾಭ ಅಲ್ಲ, ಅನಿತ್ಯ ಲಾಭಗಳು ಇವೆಲ್ಲ. ಸುಮ್ಮ ಒಂದು ಮಾತಿಯಾಗಿ ಹೇಳಬೇಕಾಗಿದೆ. ಅದಕ್ಕಾಗಿ ತಮ್ಮ ಶರೀರದು ತಮ್ಮ ಹೆಂಡ್ರ ಮಕ್ಕಳದು ಯಾರಿಗೆ ಖಬರಿಲ್ಲ, ಅವ್ರಿಗೆ ಜಗತ್ತಿನ ಖಬರಿಲ್ಲ ಅಂತ ಅದರ ಅರ್ಥ ಇಷ್ಟೇ. ಉಳುಕಿದ್ದೇನು ಮಾತು ಹೇಳುವುದಿಲ್ಲ. ಇದೇ ಈಗ ಹಾಲು ಮತದ ವಿಷಯ ಬಂದಾಗ ಹೋದ ಸಮಯದಲ್ಲಿ ಹಿಂದಿನ ಸಂಜೆ ಹಾಲು ಮತ ವಿಷಯ ಬಂದಾಗ ಗುರು ಯಾಕೆ ಬದಲಾದಾನಂತ ಮಾತಿಗೆ ಉತ್ತರವನ್ನು ಹೇಳಿದಾಗ ದೇವರಿಗಳಿ ಬಪ್ಪಣ್ಣ ಕುಲ್ಮಿ ಒಳಗೆ ಜಿಗದ ವಾಯುಗಂಗಾಳ ಪಂಚಿ ಡೆಂಗಿ ರುಮ್ಮಚೂರಿ ಆಗ್ಯಾವ ಅಂದಾಗ ದೇವರಿಗಳಿ ಬಪ್ಪಣ್ಣ ಅವಾಗೂ ಇದ್ದ ಮತ್ ಇವು ಅದಾನೇನವ ಕುಲಿಮಿ ಒಳಗೆ ಹಾರಾಗಂತ ನಾವು. ಅವ ಭೋಗಣ್ಣ, ಇವ ಬಪ್ಪಣ್ಣ. ಏನೋ ಕೊದಲಿಗೆ ನಂದನ ಬಣ್ಣದಲ್ಲಿ ಇರುವಂತವ ಕುರಿ ಕಾಯುವಂತ ಭೋಗಣ್ಣ ಬೇರೆ. ಕಂಬಾರನ ಕುಲಿಮೆಯಲ್ಲಿ ಹಾರಿರುವಂತ ದೇವರುಗಳಿ ಬಪ್ಪಣ್ಣ ಇವ ಬ್ಯಾರೆ. ಅವ ಬ್ಯಾರೆ. ನಿಮಗೊಂದೇ ಲಕ್ಷ್ಯ ಇಡ್ರಿ. ಮಾಳಿಂಗರಾಯಂದು 3 ಪಟ್ಟ ಹೌದು. ಗುರು ಶಿಷ್ಯರ ಮಾತಾಡಿದ ಪಟ್ಟು ಹೆಂಗವ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ. ಗಿಳಿರಾಮ ಒಂದು ಏನು ಮೊದಲಿಗೆ ನಂದಿವಾನ 7 ಅವತಾರ ಅದು ಬೇರೆ. 3 ಪಟ್ಟದಷ್ಟೇ ಹೇಳುದದ. 3 ಪಟ್ಟದ್ದು ಗಿಳಿರಾಮ ದೇವರಿಗಳಿ ಬಪ್ಪಣ್ಣ ಡೋಣದ ಕೆರೆ ಒಳಗೆ ಕಡಿಪಟ್ಟು ಮುಗೀತು. ಏನು ಗಿಳಿರಾಮ ದೇವರಿಗಳಿ ಬಪ್ಪಣ್ಣ ಡೋಣದ ಕೆರೆ ಒಳಗೆ ಗುರು ಶಿಷ್ಯರೇನು ಕೂಡಿದ್ರು 3 ಪಟ್ಟಿನ ಮೇಲೆ ಭೇಟಿ ಅಂತಿದ್ರು. 12 ವರ್ಷ 3 ಪಟ್ಟು ಇಲ್ಲಿಗೆ ಆಗ್ಯಾವ. ಇದು 3 ಪಟ್ಟು ಆ ದೇವರಿಗಳಿ ಬಪ್ಪಣ್ಣ ಉದ್ಧಾರದಲ್ಲಿ. ಮಾಳಿಂಗರಾಯನ ಒಯ್ದು ಕೂಡಿಸ್ಬೇಡ್ರಿ. ದೇವರಿಗಳಿ ಬಪ್ಪಣ್ಣ ಉದ್ಧಾರ ನಿಮ್ಗೆ ಮುಗುದಿಲ್ಲ. ಮಾಳಿಂಗರ ಹೆಂಗ್ ಬರ್ತಾನ್ರಿ? ದೇವರಿಗಳಿ ಅಪ್ಪಣ್ಣನೇ ಬಪ್ಪಣ್ಣನ ಅವತಾರ ಮುಗದಲ್ಲಿ ಮಾಳಿಂಗರಾಯ ಹೆಂಗ್ ಬರ್ತಾನಲ್ಲಿ? ತಪ್ಪು ಸಂದೇಶ ಮಂದಿ ಕೊಡಬಾರದು. ತಪ್ಪು ಸಂದೇಶ ಮಂದಿ ಕೊಡ್ಬೇಡ್ರಿ. ಮತ್ತ ತಪ್ಪು ಸಂದೇಶ ಹೇಳಿ ಮಂದಿಗೆ ನಮ್ಮದೇ ಖರೆ ಅಂತ ಪಟಾಯಿಸ್ಬೇಡ್ರಿ. ಮಾಳಿಂಗರಾಯನ ಉದ್ಧಾರ ಬೇರೆ, ದೇವರಿಗಳಿ ಬಪ್ಪಣ್ಣ ಉದ್ಧಾರ ಬೇರೆ. ಸಿದ್ಧ ಬೀರ ದೇವರ ಚಂದನಗಿರಿಯಲ್ಲಿ ಹುಟ್ಟಿ ಮಾವ ನಾರಾಯಣಗೌಡ ಕಾಡಿದ್ದಕ್ಕಾಗಿ ಕೊದಲಿಗೆ ನಂದಾನ ಬಣ್ಣದಲ್ಲಿ ಆಲದ ಕಂಚಾಲದ ಮರಕ್ಕೆ ತೊಟ್ಟಲವನ್ನು ಕಟ್ಟಿದಾಗ ಜೋಗಳ ಹಾಡಿದಂಥವು ಯಾರು? ನಮ್ಮ ಗಿಳಿರಾಮ ಅಂದ್ರೆ ಮಾಳಿಂಗರಾಯನ ಅವತಾರ ಒಂದು ಪಟ್ಟ. ಆ ಗಿಳಿರಾಮಗೆ ಹೋಗಿ ಮಾಳಿಂಗರಾಯ ಅಲ್ಲೇನು ದೇವ್ರಿಗೆ ಬಪ್ಪ ನೀವು ಮಾಳಿಂಗರ ಅಲ್ಲಿ ಹಂಗ ಮಾತಾಡಬಾರ್ದು. ಹಂಗ ಮಾತಾಡಬೇಡ್ರಿ. ನಿಮ್ಮೊಳಗೆ ನಾವು ಮಾತಾಡ್ಲಿಕ್ಕೆ ಕೂತ್ರೆ ನೀವು ಯಾವುದು ಅದ್ರಾಗ ನಿಮ್ಮದಕ್ಕೆಲ್ಲಾನು ಸುಳ್ಳು ಮಾಡ್ಲಿಕ್ಕೆ ಬರ್ತದೆ. ನಾವು ಕೇಳಿದ್ದೀವಿ ನಿಮ್ಮನ್ನ. ಏನು ಕೇಳಿದ್ದೀವಿ? ಕೈಲಾಸದಲ್ಲಿದ್ದಾಗ ಗುರುಗೌರಿ ಸೋಮಲಿಂಗ ಶಿಷ್ಯ ಅಮೋಘ ಸಿದ್ಧನ ಕರ್ಕೊಂಡ ಹೊಟ್ಟೆ ಹೊಳ್ಳಿ ನೋಡ್ಬೇಡಂದಾನವ. ನಾ ಎಲ್ಲಿಗೆ ಹೋಗ್ತಿಲ್ಲ ಅಲ್ಲಿ ತನ ನೀವು ಹೊಳ್ಳಿ ನೋಡ್ಬೇಡಂದಾನ. ನೀವೇನಂತೀರಿ ಅದಕ್ಕ? ಭೂಲೋಕ ಬರುತ್ತಾನ ಮತ್ತೆ ಜೋಡಿಸ್ತೀರಿ. ಅದಕ್ಕೆ ಖಡಕ್ ಆಗ್ಲಿಕ್ಕತ್ತೀರಿ. ನಂಗೆ ವಿಷಯ ಗೊತ್ತಿದ್ರೆ ಮಾತಾಡ್ರಿ. ನಮಗೆಲ್ಲ ಗೊತ್ತೈತಿ ಉಪಾತಾರ. ಒಟ್ಟು ಹೊಳ್ಳಿ ನೋಡ್ಬೇಡ ನಿಂದ. ಹೊಳ್ಳಿ ನೋಡಿ ಅಲ್ಲಿ ಮುಗಿಸಿದ್ದ. ಹೊಳ್ಳಿ ನೋಡಿದ. ನೀವೇನಂತೀರಿ? ಹವಿನಾಳ ಚಂದ್ರ ಮುದ್ಯ
7 ವರ್ಷದ ಬಾಲಕ ಲಿಂಗ ಬೀರದೇವರಿದ್ದಾಗ ಕ್ವಾಣೇಶ್ವರ ದೈತನ ಮರ್ದನ ಮಾಡಿದ ಅಂತ ಒಂದು ಪದ್ಯನ್ನ ಮಾಡ್ಯಾನ. ಇಲ್ಲ ಹೈನಾಳ್ ಚಂದ್ರ ಮುತ್ತೆ ಮಾಡಿದ ಏನೂ ನಿರಕ್ಷರಿ ಮನುಷ್ಯ, ಏನೂ ಕಲ್ಯಾರ್ದವ, ಯಾರೋ ಅವಾಗ ವಿಷಯ ಹೇಳಿದ್ದಕ್ಕಾಗಿ ಅವ್ ಮಾಡಿದಷ್ಟ. ಹಿಂದಾಗಡೆ ಹುಲಿಜಂತಿ ಅಡಿವಪ್ಪ ಮಾರಾಯ ತಾಲೂಕಾ ಜಿಲ್ಲಾ ರಾಜ್ಯ ನೋಡಿ ಏನು ಪುರಾಣ ಬರದಲ್ಲ, ಆವಾಗ ತಪ್ಪು ಯಾವ ಬರದಿಲ್ಲವ. ಹುಟ್ಟಿದ 7 ವರ್ಷಕ್ಕೆ ಕ್ವಾಣೇಶ್ವರ ಐನಾಳ್ ಚಂದ್ರ ಮುತ್ಯ ಹಂಗಂತ ಹೇಳುದದ ಮೊದಲಿಗೆ ಮಾತ. ಐನಾಳ್ ಚಂದ್ರ ಮುತ್ಯ ಹೆಬ್ಬಟ್ಟಿನ ಮನುಷ್ಯ, ಯಾವ ಏನು ಹೇಳುತ್ತಿದ್ದಿಲ್ಲ ಹಾಲು ಮತ್ತ ವಿಷಯ ಅದರ ಮೇಲೆ ಪದ್ಯ ಮಾಡುವ ಮನುಷ್ಯ ಅವ. ಅದೇ ಹವಿನಾಳ್ ಚಂದ್ರ ಮುತ್ಯ ಹಂಗ ಬರ್ದ ನೋಡ್ರಿ. ಮರ್ತ್ಯಕ್ಕಿದ್ದ ಅನ್ನ ಕೈಲಾಸ ಯೋಗಿ 3 ಮುಂಗಡಿ ಮುಮ್ಮೆಟ್ಟಿಗೆ ಅವನಿಗೆ ಅಂದಾರ ಸಾಧು ಅಮ್ಮೋಗಿ, ಅವನಿಗೆ ಅಂದಾರ ಸಾಧು ಅಮ್ಮಗೆ. ಅರಮನೆ ಮಾಡ್ಯಾನ ಅರಿಕೇರಿಗೆ, ಬೆವ್ರಿ ಮಾಡ್ಯಾನ ಗುರುಮರಿಗೆ, ಗುರುಮನಿ ಮಾಡ್ಯಾನ ಬೆವ್ರಿಗೂರಿಗೆ, ಮಾದೇವ್ ಇಳದಾನ ಮಕಣಾಪುರಿಗೆ. ಹೌದಿಲ್ರಿ ಸಿದ್ಧಗೊಂಡಗೌಡ್ರೆ? ಮಾಡಿದ ಸುಳ್ಳು ಇದ ಹೈನಾಳ ಚಂದ್ರ ಮುತ್ಯ ಮಾಡಿದ ಪದ. ಇದ್ರಾಗ ಏನ್ರಿ ತಪ್ಪೈತೇನ? ಮರ್ತ್ಯಕ್ಕಿದ್ದಾನ ಕೈಲಾಸ ಯೋಗಿ, ಮರ್ತೆ ಕೆಳದಾನ ಕೈಲಾಸ ಯೋಗಿ, 3 ಮುಂಗಡಿ ಮುಮ್ಮೆಟ್ಟಿಗೆ ಅವನಿಗೆ ಅಂದಾರ ಸಾಧು ಅಮ್ಮೆಗೆ. ಅರಮನೆ ಮಾಡ್ಯಾನ ಅರಿಕೇರಿಗೆ, ಬೆವ್ರಿಗೆ ಮಾಡ್ಯಾನ ಗುರುಮನಿಗೆ, ಇಟ್ಟಾನ ಅರಕೇರಿ ಊರಿಗೆ. ಮಾದೇವ್ ಇಳದಾನ ಮಕಣಾಪುರಿಗೆ, ಮಹಾದೇವ್ ಇಳದಾನ ಮಕಣಾಪುರಿಗೆ ಅಂತ ಬರ್ದ. ಮಾದೇವ್ ಇಳದಾನ ಮಕಣಾಪುರಿಗೆ ಅಂತ ಹೇಳಿ ನಮ್ಮ ಹವಿನಾಳ ಚಂದ್ರ ಮುದ್ದೆ ಪದ್ಯ ಮಾಡ್ಯಾನಂತ ಹೇಳಿ ಯಾಕ ಮುಗಿಸಿದ್ದು ಹಳ್ಳಿ ನೋಡಿದ ಅಂತ ಕೇಳಿವು ನಿಮ್ಮನ್ನ. ಇದಲ್ಲದೆ ಹೈನಾಳ ಚಂದ್ರ ಮುತ್ಯ ನಿರಕ್ಷರಿ ಮನುಷ್ಯ, ಮತ್ ಇದ್ರು ಸಹಿತ ಎಲ್ಲಾರನ್ನು ರೆಕಾರ್ಡ್ ಮುರಿದಾನದ್ರಾಗ. ಏನು ಪದ್ಯ ಮಾಡ್ಯಾರಲ್ಲ ಎಲ್ಲಾರನ್ನು ರೆಕಾರ್ಡ್ ಮುರಿದಾನದ್ರಾಗ. ನಿಮ್ ಮುಂದೆ ಹಾಡಿವು ಅಧ್ಯಾತ್ಮ ವಿಷಯ ಬಿಡಿಸ್ತೀರಿ ಬಾಳ ಶಾಳ್ಯಾರ ಅಂತೇಳಿ. ಆಕಳ ಒಂದು ತಪ್ಪಿಸಿಕೊಂಡು ಸಿಗಲಾರದೆ ಹೋಯ್ತು, ನಿನ್ನೆ ಬಿತ್ತಿದ ಹೊಲದಾಗ ಬಂದು ಮಣ್ಣಿ ಮೇಯ್ದಿತ್ತು. ಇದನ್ನ ಒಂದು 100 ಸರಿ ಹಾಡಿವು ನಿಮ್ ಮುಂದೆ ನಾವು. ಇದ್ರ ಉತ್ತರ ಬಿಡಿಸೋದಾಗಿದೆ ನಿಮಗ. ಇದು ಅಧ್ಯಾತ್ಮ, ಇದು ತತ್ವ. ಆಕಳ ಒಂದು ಅರುವೆಂಬುವ ಆಕಳ ತೂರ್ಯದ ಪರಿಣಾಮ ಮೀರಿ ಸಿಗದೆ ಹೋಯಿತು, ಶರೀರ ನಿನ್ನೆ ಆಯ್ತು, ಇಚ್ಛಾಮಾನ್ಯ ಅನುರಾಗದ ಮೇಳಿಮೆಯಿತು. ಇದರ ಅರ್ಥ ಇಲ್ಲ. ಇದರ ಅರ್ಥ ಇಲ್ಲಿ ಮತ್ತೆ ಪದ್ಯ ಅದಕ್ಕೆ ಉತ್ತರ ಮಾಡಿಟ್ಟಾನ. ಅರ್ಥ ತಿಳಿದ್ರ ಮಾತಾಡ್ಬೇಕು. ನೀವೇನಂತೀರಿ? ಹಣ್ಣು ಬಾಳಿಕಾಯಿ ಸುಲಿದಂಗ ಬರ್ಬೇಕಂತೀರಿ. ನಮ್ಮದ ಖರೇತ್ ನೀವು ಮಾತಾಡ್ತೀರಿ, ನಿಮ್ಮದ ಖರೇತ್ ನಿಮ್ಮ ಡುಬ್ಬ ನೀವು ಚಪ್ಪಡಿಸ್ಕೊಳ್ಬೇಡ್ರಿ. ಮಂದಿ ಅನ್ಬೇಕು ಅದಕ್ಕೆ. ಇದು ಹೌದು ಮಾತು ಮಾತಾಡಿದ್ದು ಕವಿ ಮಾಡಿದ್ದು ಹೌದು ಅನ್ಬೇಕು. ಯಾಕೆ ಗುರುಗೌರಿ ಸೋಮಲಿಂಗನ ಮಾತು ಮೀರಿದ? ಇಷ್ಟೇ ಒಂದು ಮಾತಿನ ಅರ್ಥದ ಇದಕ್ಕೆ, ಉಳುಕಿದ್ದೇನೂ ಇಲ್ಲ. ಮರ್ತಕ್ಕೆ ಬರುತ್ತಕ್ಕೆ ಹಳ್ಳಿ ನೋಡ್ಬೇಡ ನಾನು ಬಂದ್ ಬಳಕ ನೋಡಿ ಹಂಗ ಅಲ್ಲದ ವಿಷಯ. ಒಟ್ಟು ಗುರು ಹಳ್ಳಿ ನೋಡ್ಬೇಡ ಅಂತಿದ್ದಿಲ್ಲೋ, ಮರ್ತಕರೆ ಬರ್ಲಿ ನಡುವರೆ ನೋಡ್ಲಿ ಹೊಳ್ಳೆರೆ ನೋಡೇನಿಲ್ಲೋ. ಮತ್ತ ಅಂದಾಕದ್ರ ಗುರುವಿನ ಮಾತು ಮೀರದಂಗ ಆತಿಲ್ಲ ಅಮೋಘಸಿದ್ದ. ನಮ್ಮ ಮೊಟ್ಟ ಮನಿ ಒಳಗೆ ಸಿಡಿಯಾಣ ಗ್ರಾಮದಾಗ ಗುರು ಶಿಷ್ಯರು ಒಂದೇ ಜಾಗಕ್ಕಿದಾರ. ಹೌದು. ಹುಲಿಜಂತಿ ಗ್ರಾಮಕ್ಕೆ ಒಂದೇ ಜಾಗಕ್ಕಿದಾರ, ಕ್ವಾಣೂರಿಗೆ ಅದಾರ, ಎಲ್ಲಾ ಕಡೆ ಗುರು ಶಿಷ್ಯರು ಅದಾರ. ಆದ್ರೆ ನಿಮ್ಮ ಗುರು ಶಿಷ್ಯರು ಅರಿಕೇರಿ ನಿಮ್ಮ ದೊಡ್ಡ ಪೀಠ ಅದ. ಯಾಕೆ ಗುರು ಶಿಷ್ಯರು ಒಂದೇ ಜಾಗಕ್ಕೂ ಉಳಿಲಿಲ್ಲ? ಮಕಣಾಪುರದಾಗ ಅಮೋಘಸಿದ್ರ ಮೆಟ್ಟಿರ್ಬೇಕಾಗಿತ್ತು, ಗುರುವಿನ ಮಗ್ಗಲಕ್ಕೆ ಶಿಷ್ಯ ಇರಬೇಕಾಗಿತ್ತು. ಯಾಕಿಲ್ಲ? ಒಬ್ಬನೇ ಕುತ್ತ ನಾವು ಗಂಡ ಬರೋತ್ ನೀವು ಡುಬ್ಬ ಚಪ್ಪಡಿಸ್ಕೋತೀರಿ. ವಿಷಯ ಹೇಳ್ರಿ, ವಿಷಯ ಅದಕ್ಕೆ ಮಾತಾಡ್ರಿ. ಏನ್ರಿ ಹಿನ್ನೆಲೆ ಇತ್ತಂದ್ರ ಹೇಳ್ತಾನ ಸರ್ವಜ್ಞ ಕವಿ. ನುಡಿಯಲ್ಲಿ ಎಚ್ಚತ್ತು ನಡಿಯಲ್ಲಿ ತಪ್ಪಿದರೆ ಹಿಡಿದಿದ್ದ ಧರ್ಮ ಹೆಡೆಮರಳಿ ಕಚ್ಚಿತ್ತು, ಹೆಡನಾಗ ನೋಡ ಸರ್ವಜ್ಞ. ಹೀಗಂದ್ರೆ ಏನ್ರಿ? ಮಾತನಾಡುವುದರಲ್ಲಿ ಸರಳವಾಗಿ ಮಾತನಾಡಿ ನಡೆಯುವುದರಲ್ಲಿ ನಾವು ತಪ್ಪಿದೀವಂದ್ರ, ನಾವು ಬದ್ನಿಕಾಯಿ ತಿನ್ಬೇಡ್ರಿ ಅಂತ ಮಂದಿ ಹೇಳಿ ನಾವು ತಿಂದೀವಂದ್ರ ಅರ್ಥ ಇದ್ರದ. ತಿಂದೀವಂದ್ರ ಅದೇನಾಕೈತೆ ಅಂದ್ರೆ ಹಿಡಿದಿದ್ದ ಧರ್ಮ ಹೆಡೆಮರಳಿ ಕಚ್ಚಿತ್ತು, ಹೆಡನಾಗ ನೋಡ ಸರ್ವಜ್ಞ ಅಂದವ. ನಮ್ಮನ್ನ ನಾವೇ ಕರ್ಮ ತಿಂತ ನಮ್ಮದೇ ನಾವು ಕರೆಕ್ಟ್ ಅಂತ ಮಾತಾಡಬಾರದು. ಸಭಾದಾಗ ಹಣ್ಣು ಬಾಳಿಕಾಯಿ ಸುಲ್ದಂಗ ಆಗ್ತದ, ಬೆಣ್ಣೆನ ಕೂದ್ಲ ತೆಗದಂಗ ಆಗ್ತದ. ನಮ್ಮದೇ ಖರೆ ಅದ, ನಾವು ಹೇಳುದೇ ಶ್ರೇಷ್ಠ ಅದ, ಪುರಾಣಕ್ಕೂ ಹೂ ಅನ್ನೋದದ. ಹೌದಿಲ್ರಿ ತಪ್ಸಿಗೌಡ್ರೆ? ತಪ್ಸಿಗೌಡ್ರೆ ಒಬ್ರನ್ನ ಯಾಕೆ ಹೇಳ್ತಿಲ್ಲ? ಸುಳ್ಳು ಕೆಟ್ಟ ಮಾಡ್ತೀವಿ ಅವ್ರನ್ನ. ಹಂಗಾಗಬಾರ್ದು. ಒಟ್ಟಿನ ಮೇಲೆ ಕೇಳುದ ನಮ್ಮದೇ ಶ್ರೇಷ್ಠ ಅಂತ ಹೇಳಬಾರ್ದು ಮಾತು ಯಾವಾಗಲೂ.
ಸಭಾದಾಗ ನಾವು ಆರ್ಗ್ಯುಮೆಂಟ್ ಮಾಡಿಬಿಡುದು, ನಮಗೆ ತಿಳಿದ ಆರ್ಗ್ಯುಮೆಂಟ್ ಮಾಡಿಬಿಡುದದ. ಜಡ್ಜ್ಮೆಂಟ್ ಕೂಡ ಅವ್ರು ಅಲ್ಲಿ ಕೂತಾರ, ಅವ್ರೆಲ್ಲಾ ತಿಳ್ಕೊಂಡು ಹೋಗ್ತಾರ. ಅವ್ರೇನು ಬುದ್ಧಿಗೇಡಿದಾರ, ನಾವೇ ಶಾಣರಂತ ಎಂದೂ ಸಭಾದಾಗ ಮಾತಾಡಬಾರದು. ನಾವು ಶ್ರೇಷ್ಠ ಅಂತ ಅಂತೂ ಮಾತಾಡಬಾರ್ದು. ಬರೇ ನಮ್ಮ ಕೆಲಸ ಏನಾದ್ರು ಹೇಳಿ ಬಿಡುವುದಷ್ಟೇ. ಆದ್ರೆ ತಿಳ್ಕೊಂಡು ಹೋಗಿ ಜಡ್ಜ್ಮೆಂಟ್ ಕೊಡವ್ರು, ಇವ್ರು ಹಿಂಗ ಮಾತಾಡಿದ್ರು, ಇವ್ರು ಹಿಂಗ ಮಾತಾಡಿದ್ರು ಅಂತ ಹೇಳವ್ರು ಜಡ್ಜ್ ಇದ್ದಾರ. ನಾವು ಬರೇ ವಕೀಲರಷ್ಟ ಫೀ ಕೊಟ್ಟು ನಮ್ಮನ್ನು ಹಚ್ಚಾರ. ಇಲ್ಲಿ ಜಡ್ಜ್ಮೆಂಟ್ ಕೊಡವ್ರ ಸಭಾದಾಗ ಬಹಳ ಮಂದಿ ಪಂಡಿತರಿದ್ದಾರ. ಈ ಗೋಕಾಕ ತಾಲೂಕದಾಗಂತೂ ಭಯಂಕರ ಪುರಾಣ ಇಲ್ಲೇ ಅವ. ಎಲ್ಲಾ 18 ಪುರಾಣಗಳು ಈಗಿನ ಪಂಡರಿನಾಥ್ ಗಲಗರಿ ಬರೆದದ್ದು ಹಳಿ ಪುರಾಣ ಎಲ್ಲ ಗೋಕಾಕ ತಾಲೂಕದಾಗ ಅದಾವ. ಇಲ್ಲಿ ಮಾರ್ಗ ಹಾಡುವುದಿಲ್ಲ. ಇಲ್ಲಿ ಒಡೆಯರ ಹಟ್ಟಿಗೆ ಹೋಗಿದ್ವಿ, ನೀವು ಮಾರ್ಗ ಹಾಡಬೇಡ್ರಿ ಒಟ್ಟ ನಾವ್ರವ್ರು ಸೋಮ ಮಾತಾಡ್ರಿ, ಏನು ತಿಳಿಯಂಗಿಲ್ಲ ನಮ್ಮಂದ್ಗ ನಾವ್ರವ್ರು. ಹಿಂಗದ ಮಾತಿನ ಮರ್ಮ. ಅದಕ್ಕಾಗಿ ನಮ್ಮದೇ ಖರೆ ಅದ, ನಮ್ಮದೇ ಸರಳದಂತ ಮಾತಾಡಬೇಡ್ರಿ. ಈಗ ಇದೇ ಹೇಳಿದೀವಿ ನಾವು. ಇದು ಒಂದು ಬೆಂಕಿ ಹಚ್ಚವ್ರು ಶ್ರೇಷ್ಠ, ಹಚ್ಕೊಳ್ಳವ್ರು ಶ್ರೇಷ್ಠ ಅಂದಾಗ ಅವ್ರು ಮಾಸ್ತರ್ ಮಾತಾಡಿದ್ರು. ಹೌದು, ವಿಷಯನೇ ಬೇರೆ ಅದ. ಹೌದು, ನೀವು ಮಾತಾಡುದೇ ಬೇರೆ ಅದ. ನೋಡ್ರಿಪ್ಪ, ಕೌರವರು ಪಾಂಡವರು ಇಲ್ಲ, ಅವ್ರು ಮಾತಾಡಿದಷ್ಟೇ ಮಾತಾಡುದು, ಹೆಚ್ಚು ಮಾತಾಡುದಿಲ್ಲ. ಅವ್ರೊಂದು ಲೆಕ್ಕಕ್ಕೆ ಹಚ್ಚಿ ಅವ್ರು ಮಾತಾಡ್ಯಾರ. ತಮ್ಮ ಕೈಲಿ ತಾವೇ ಹಚ್ಕೊಂಡವ್ರ ಹೇಳಿ ಹೇಳವ್ರ ಅವರೇ. ಅಲ್ಲ, ಬೆಂಕಿ ಅಂದ್ರೆ ಬೆಂಕಿನೇ ಅಲ್ಲ, ಮಾತಿನ ಬೆಂಕಿನೋದ ಅಂತ ಮಾತಾಡ್ಯಾರ. ಅವ್ರು ತುಕಾರಾಮ್ ಮಹಾರಾಜರು ಹೇಳಿದ್ರು, ಬೆಂಕಿ ಅಂದ್ರೆ ಬೆಂಕಿ ಅಲ್ಲ, ಮಾತಿನ ಬೆಂಕಿನೂ ಬರ್ತದ ಅಂತ ಹೇಳಿದ್ರು ಅವರು. ಅವ್ರಾಗ ಏನಂತಾರ, ಕಬೀರ್ ದಾಸನ ಉದಾಹರಣೆ ಒಂದು ಬರೋಬರಿ ಅದ. ಇದು ಒಂದು ಅರಗಿನ ಮನಿ ಒಂದು ಸುಟ್ಟದ್ದು ಒಂದು ರಾಸ್ ಅದ. ನೋಡ್ರಿಪ್ಪ, ಅಲ್ಲ ರಾಸದ ಅಲ್ಲ, ಹಚ್ಚಾರಿಲ್ಲ ಅವರು, ಹಚ್ಕೊಂಡವ್ರ ಇಲ್ಲ ಅವ್ರು. ಅರಗಿನ ಮನ್ಯಾಗ ಪಾಂಡವರು ಇದ್ದಾರಂತ ಸ್ವಚ್ಛ ಗೊತ್ತದ. ಅಲ್ಲ, ಕೌರವ್ರಿಗೆ ಗೊತ್ತದ ಒಳಗಿದ್ದಾರಂತ ಹಚ್ಚಾರ ಇಲ್ಲ, ಇದ್ದಾರಂತ ಗೊತ್ತಿದ್ರು ಸಹಿತ ಹಚ್ಚಾರಂದ್ರ ಅವ್ರು ಪಾರಾಗಿ ಹೋಗ್ಯಾರಿಲ್ಲ, ಹಚ್ಕೊಂಡವ್ರು. ಏನ್ ಸುಟ್ಕೊಂಡಾರೇನು? ಸುಟ್ಕೊಂಡು ಸತ್ತಾರ ಏನವ್ರು? ಇಲ್ಲ. ಈಗ ಸದ್ಯ ದೇವರ ಒಂದು ನಿತ್ಯದಲ್ಲಿ ನಾವು ಧೂಪಾರ್ತಿ ಮಾಡ್ತೀವಿ, ಬೆಂಕಿ ಅದಕ್ಕೆ ಹಚ್ತೀವಿ. ಅದಕ್ಕೆ ಆ ಊದಿಗರೆ ಹಚ್ತೀವಿ, ಕರ್ಪೂರಕರೆ ಹಚ್ತೀವಿ, ಅದಕ್ಕೆ ಊದಿನ ಕಡ್ಡಿಗರೆ ಹಚ್ತೀವಿ. ಒಟ್ಟು ಹಚ್ತೀವಿ. ಹಚ್ಚಿ ನಾವು ಬೆಂಕಿ ಹಚ್ಚಿದ್ದು ಸುವಾಸನೆಯನ್ನು ಬೀರ್ತದಿಲ್ಲದ, ಗಂಧದ ಶ್ರೀಗಂಧದ ಸುವಾಸನೆಯನ್ನು ಹಚ್ಕೊಂಡಿದ್ದು ಬೀರ್ತದಿಲ್ಲ. ಮತ್ತೆ ಯಾವ್ದು ಶ್ರೇಷ್ಠ? ಹಚ್ಕೊಂಡವ್ರು ಶ್ರೇಷ್ಠ, ಏನು ಒಳಗ್ ಕೂತು ಬೆಳಗಿಸೋಳವ್ರು ಹಚ್ಕೊಂಡವ್ರು ಶ್ರೇಷ್ಠ ಅಲ್ಲ. ಹಚ್ಕೊಂಡಿದ್ದು ಬೆಂಕಿ ಕರ್ಪೂರಕ್ಕ ಸುಗಂಧ ವಾಸನೆಯನ್ನು ಹಚ್ಕೊಂಡದಲ್ಲ, ಊದಿಗೆ ಸುವಾಸನೆಯನ್ನು ಕೊಡ್ತದ. ಹಚ್ಕೊಂಡಿದ್ದು ಬೆಂಕಿ ಏನ್ರಿ ನುಂಗ್ಯದನ್ರಿ? ಸುವಾಸನೆಯನ್ನೇ ನುಂಗ್ಯದೆ, ನುಂಗಿಲ್ಲದು ಇಲ್ಲ. ದಶಾಂಗ ಅಂತ ಬರ್ತದ, ಕರ್ಪೂರ ಅಂತ ಬಹಳ ಬರ್ತಾವ. ಅದರಾಗ ಊದಿನೊಳಗೆ ಬಹಳ ಪ್ರಕಾರ ಬರ್ತಾವ. ಊದಿನ ಕಡ್ಡಿ ಒಳಗೆ ಸುವಾಸನೆ ಬರ್ತದೆ. ಬೆಂಕಿ ಒಯ್ದು ನಾವು ಊದಿನ ಕಡ್ಡಿಗೆ ಹಚ್ತೀವಿ, ಸುವಾಸನೆಯನ್ನು ಊದಿನ ಕಡ್ಡಿ ಬೀರ್ತದಿಲ್ಲ. ಹಚ್ಕೊಂಡಿದ್ದು ಬೀರ್ತದೋ ಏನು ಹಚ್ಚಿದ್ದು ಬೀರ್ತದೋ ತಿಳ್ಕೊಂಡು ಮಾತಾಡುದದ. ಇದರಂತೆನೇ ಲಂಕಾಪಟ್ಟಣದಾಗ ಯಾರಿಗೆ ಹಚ್ಚಿದ್ರು? ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಾರ ಇಲ್ರಿ? ಹಚ್ಚಾರೇ ಇಲ್ಲ. ನೀವೇ ಅಂತೀರಿ, ಆದ್ರೆ ಅಲ್ಲೇ ಅರ್ಧ ಹಾಕ್ಬಿಡ್ತೀರಿ. ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಿದ್ರು, ಆದ್ರೆ ಹನುಮಂತ ಏನೂ ಆಗಲಿಲ್ಲ, ಅಮರವಾಗಿ ಉಳಿದ. ಲಂಕಾಪಟ್ಟಣದ ಸುಟ್ಟು ಹೋತು. ಹಚ್ಕೊಂಡವ್ರು ಸುಟ್ಟುಕೊಂಡು ಸತ್ರು. ಏನ ಹನುಮಂತ ದೇವರು ಸೋತು ವಿಚಾರ ಮಾಡ್ರಿ. ಸರ್ವಜ್ಞ ಕವಿ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲ ಇಲ್ಲ. ಎಲ್ಲರಿಗೆ ಸಾಹಿತ್ಯ ಇಲ್ಲ ಸರ್ವಜ್ಞ ಅಂದ. ಎಲ್ಲರಿಗೆ ಸಾಹಿತ್ಯ ಬರೋ ಶಕ್ತಿ ಯಾರಿಗೂ ಇಲ್ಲ. ಅದೇ ಕವಿ ಒಳಗೆ ಬಹಳ ಪ್ರಕಾರ ಕವಿಗಳಿದ್ದಾರೆ. ಅವತ್ತನ್ನೆಲ್ಲ ನಾವೇನು ಹೇಳುವುದು ಬೇಡ. ಇನ್ನೊಂದು ಮಾತು ಹೇಳಿದ್ರು, ಮತ್ತ ಬ್ರಹ್ಮವನ್ನ ಅರಿತರೆ ಹೆಂಗಂದ್ರೆ ಅವರು ಬ್ರಹ್ಮವನ್ನ ಅಧ್ಯಾತ್ಮ ಹೆಂಗ ತಗೊಂಡಾರ? ಯಾವ ಏಸು ಕಾಂಡದಾಗ ಬರೆದ ಸರ್ವಜ್ಞ ಕವಿ ಕಾಂಡದಲ್ಲಿ ಕರ್ಮಕಾಂಡ, ಉಪಾಸನೆ ಕಾಂಡ, ಜ್ಞಾನ ಕಾಂಡ. ಕರ್ಮಕಾಂಡದಲ್ಲಿ ಬೇರೆ, ಕರ್ಮಕಾಂಡದಲ್ಲಿ ಮಾಡುವಂತ ಬರೆದ್ರು. ಕರ್ಮ ಅಂದ್ರೆ ಮಾಡು, ಉಪಾಸನೆ ಅಂದ್ರೆ ಮ್ಯಾಲಿನ ಮಟ್ಲ. ಅದರಂತೆ ಜ್ಞಾನ ಅಂದ್ರೆ ಏನು? ಅಧ್ಯಾತ್ಮ. ಇದು
ಬ್ರಹ್ಮವನ್ನರಿತರೆ ಸುಮ್ಮನಿರಬೇಕು. ಬ್ರಹ್ಮವನ್ನರಿತು ಉಸರಿದರೆ ಕಳ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ ಅಂತ. ಹೀಗಂದ್ರೆ ಅರ್ಥ ಆಗ್ಲಿಲ್ಲ. ಯಾರ ಮನ್ಯಾಗರೆ ತುಡುಗ ಮಾಡ್ಲಿಕ್ಕೆ ಹೋಗಿ ತುಡುಗ ಕೆಮ್ಮಿದ ಅಂದ್ರೆ ಅವನು ಬಿಡ್ತಾರೆ ಏನ್? ಇಲ್ಲ, ಅವನು ಬಿಡುವುದಿಲ್ಲ, ಅವನು ಕಟ್ಟಿ ಬಿಡ್ತಾರ. ಹಂಗ ಬ್ರಹ್ಮ ಹೆಂಗದ ಅಂದ್ರ ಅದು ಸುಮ್ಮ ಗೌಪ್ಯವಾಗ್ಯದ. ಬೆಲ್ಲ ಹೆಂಗದ ಅಂದ್ರ ಅದು ಸಿಹಿ ಅದ. ಸಿಹಿ ಹೆಂಗದ ಅಂದ್ರೆ ಹೇಳಲಿಕ್ಕೆ ಹೆಂಗ ಬರುವುದಿಲ್ಲಲ್ಲ. ಹಂಗ ಅಧ್ಯಾತ್ಮದ, ಹಂಗ ಬ್ರಹ್ಮದ. ಇದು ಎರಡು. ಇನ್ನೊಂದು ಮಾತಾಡಿದ್ರು ಏನು? ಬೆಂಕಿ ಹಚ್ಚಿದವರು ಶ್ರೇಷ್ಠ. ಹೌದು. ಶಕುನಿ ಕುತಂತ್ರದಿಂದ ಪಾಂಡವ್ರನ್ನ ಪಗಡಿ ಆಟದಲ್ಲಿ ಸೋಲಿಸಲಿಕ್ಕೆ ಕವಡಿ ಒಗದ. ಯಾರು? ಶಕುನಿ ತಂದೆಯ ಎಲುವಿನಿಂದ ಮಾಡಿರ್ತಕ್ಕಂಥ ಕವಡಿ, ಅಸ್ಥಿಯಿಂದ ಎಲುವಿನಿಂದ ಕವಡಿ ಮಾಡಿದ್ರು. ಕವಡಿ ಹೇಳಿದಂಗೆ ಕೇಳಬೇಕಂಗ್ ಮಾಡಿದ್ರು. ಅದನ್ನ ಪಗಡಿ ಆಟದಲ್ಲಿ ಪಾಂಡವ್ರನ್ನೆಲ್ಲರನ್ನು ಸೋಲಿಸಿದ. ಹೌದು. ಯಾರು? ಶಕುನಿ. ಹೌದು. ಕೊನೆಗೆ ದ್ರೌಪದ ದೇವಿಯನ್ನು ಹಚ್ಚಿದ್ರು. ಹೌದು. ಅದನ್ನು ಸೋತ್ರು, ಅಕ್ಕಿನೂ ಸೋತ್ರು. ಹೌದನ್ನು ಸೋತ್ರು. ತುಂಬಿದ ಸಭಾದಾಗಿ ಭರ ಸಭಾದಾಗ ಎಲ್ಲರೂ ಇದ್ರು. ಕೌರವರಿದ್ರು, ಪಾಂಡವರಿದ್ರು. ನಿಮ್ಮ ಗುರುಗಳು. ಹೌದು. ಆ ಗುರು ಶ್ರೇಷ್ಠ, ಈ ಗುರು ಶ್ರೇಷ್ಠ, ಪರಮ ಗುರು ಶ್ರೇಷ್ಠ ಎಲ್ಲ ಅಂತೀರಿ. ಆಗಲೇ ನೀವೆಲ್ಲ ಅಂದಿರಿ. ಭೀಷ್ಮಾಚಾರಿ, ದ್ರೋಣಾಚಾರಿ ಗುರುಗಳು, ಅಶ್ವತ್ಥಾಮಾಚಾರಿ ಎಲ್ಲಾ ಗುರುಗಳು ಇದ್ರು. ತುಂಬಿದ ಸಭಾದೊಳಗೆ ಬೆಂಕಿ ಹಚ್ಚಿದವ್ರು ನೀವೇ, ಕೌರವರು. ದ್ರೌಪದ ದೇವಿಯ ಸಿರಿಯನ್ನ ಜಗ್ಗಿ 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 ಸೆಳೆಯುವಾಗ ಹೌದು ಪರಮಾತ್ಮ ಆಪತ್ತು ಬಾಂಧವ ನನ್ನನ್ನು ರಕ್ಷಣೆ ಮಾಡು ಪರಮಾತ್ಮ ಅಂತ ಯಾವಾಗ ದ್ರೌಪದ ದೇವಿ ಬೇಡಿಕೊಂಡ ಎರಡು ಕೈಯನ್ನು ಕೃಷ್ಣ ಅಂತ ಯಾವಾಗ ಮ್ಯಾಲೆ ಎತ್ತಿದ್ಲು, ಸಾವಿರಾರು ರಾಶಿಯ ಸಿರಿಗಳನ್ನ ಕೊಟ್ಟ. ಬೆಂಕಿ ಅಂದ್ರೆ ಬೆಂಕಿ ಏನಿಲ್ಲ, ಇದು ಮಾತಿನ ಮರ್ಮನೇದ. ಏನು ಹಚ್ಚಿರ್ತಕ್ಕಂಥ ಕೌರವರು, ಶಕುನಿಯವರು, ಹೌದು, ದುರ್ಯೋಧನ, ದುಶ್ಯಾಸನ ಶ್ರೇಷ್ಠ. ಹಚ್ಕೊಂಡಿರ್ತಕ್ಕಂಥ ನಮ್ಮ ದ್ರೌಪದ ದೇವಿ ಶ್ರೇಷ್ಠ. ದ್ರೌಪದ ದೇವಿ ಕಣ್ಣು ತೆಗೆದು ನೋಡಿದ್ರಂದ್ರ ಈ ಕೌರವರ 11 ಅಕ್ಷಣಿ ಸೈನ್ಯ ಎಲ್ಲ ಸುಟ್ಟು ನಾಶ ಆಗ್ತಿತ್ತು. ದ್ರುಪದ ರಾಜನ ಮಗಳು ದ್ರೌಪದಿ ಆಕಿ ಸುಟ್ಟು ನಾಶ ಆಗ್ತಿತ್ತು. ಆದರೂ ಸಹಿತ ಮುಂದೆಲ್ಲ ಕಾಲ ಪ್ರಕಾರ ಆಗಬೇಕಾಗಿತ್ತು. ಕೌರವರು ಪಾಂಡವರು ಯುದ್ಧ ಆಗಿ ಧರ್ಮ ಜಯಿಸಬೇಕಾಗಿತ್ತು ಅಂತ ಹೇಳಿ ಅಲ್ಲಿ ಬೆಂಕಿ ಹಚ್ಚಾರ, ಬೆಂಕಿಯವರು ಉಳಿಸ್ಯಾರ. ಇದಕ್ಕಾಗಿ ಬೆಂಕಿಯನ್ನು ಹಚ್ಕೊಂಡವರು ಉಳಿದಾರ. ಆದ್ರೆ ಬೆಂಕಿ ಹಚ್ಚಿದವ್ರ ಮನೆಲ್ಲ ಎಲ್ಲರೂ ನಾಶ ಆಗಿ ಹೋಗ್ಯಾರ. ಕೊನೆಗೆ ಏನಂತದ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವಿತಿ ಭಾರತ. ಏನ್ ಹಚ್ಕೊಂಡವ್ರು ಶ್ರೇಷ್ಠ, ಏನ್ ಹಚ್ಚಿದವ್ರು ಶ್ರೇಷ್ಠ ಅಲ್ಲ. ಯಾವತ್ತೂ ಪಾಂಡವರು ಬೆಂಕಿ, ಕೌರವರು ಬೆಂಕಿ ಹಚ್ಕೋತೆ ಬಂದ್ರು. ಆದ್ರೆ ಹಚ್ಕೊಂಡ ಪಾಂಡವ್ರಿಗೆ ಏನ್ರಿ ಆತೇನು? ನೇಮ ಹೆಂಗಿತ್ತು, 5 ಮಂದಿ ಪಾಂಡವರೊಳಗೆ ಒಬ್ರು ಕಚ್ಚಾಗಬಾರದು ಅಂದ್ರ ಅದು ಧರ್ಮ ಏನು ಸೋತಂಗ, ಯುದ್ಧದೊಳಗೆ ಸೋತಂಗ. ಒಬ್ರಿಗೆ ಕಚ್ಚಾದ್ರೆ ಒಬ್ಬರಿಗೆ ಅವ್ರು ಯಾರ್ರಿ ಅದ್ರಾಗ ಸತ್ರು ಅಂದ್ರ ಅವ್ರು ಸೋತಂಗ. ಹಿಂಗ ಕರಾರಿತ್ತು. 5 ಮಂದಿ ಪಾಂಡವರು ಯಾರೂ ಹತರಾಗಲಿಲ್ಲ, ಪಾಂಡವರಿಗೆ ಜಯ ಆಗ್ಯದ. ಈ ಸುಳ್ಳೇನ್ರಿ? ಆದ್ರೆ ಹಚ್ಚಿ ಏನು ಬೆಂಕಿ ಹಚ್ಕೋತಿ ಯಾವತ್ತು ಶಕುನಿ ಇದ್ದಿಲ್ಲ, ಯಾರೇ ಇಲ್ಲ. ಅವ್ರು ಎಲ್ಲರೂ ಬೆಂಕಿ ಹಚ್ಚವ್ರೆ. ಅವರು ಹಾಳಾಗಿ ಹೋದ್ರು ಜಗತ್ತಿನೊಳಗ. ನಾರದ ಮುನಿ ಬಂದು ನೋಡಂತಾರ, ನಾರದ ಮುನಿ ಶ್ರೇಷ್ಠ ಅಂತಾರ. ನೀ ಯಾರೇ ಇಲ್ಲ, ನಾರದ ಮುನಿ ಶ್ರೇಷ್ಠ ಅಂತ ಯಾರು ಒಣಗ ಒಬ್ಬ ಯಾವತ್ತು ಜಗಳ ಹಚ್ಚೋಂಬಂದ್ ನಾರದ ಇವಂತಾರೆ, ನಾರದ ಇವಂತಾರ. ನಾರದಂದ್ರು ಸಹಿತ ಅವನ ನಾರದನ ಪೂಜೆ ಯಾರೇ ಮಾಡ್ಯಾರ ಏನು? ದ್ರೋಣಾಚಾರಿ ಬ್ರಾಹ್ಮಣಿದ್ದ ಪೂಜೆ ಮಾಡ್ಯಾರ ಏನ? ಇಲ್ಲ, ಮಾಡ್ಲಿಲ್ಲ. ಕ್ಷತ್ರಿಯ ಇದ್ರು ಸಹಿತ ಯಾರ ಪೂಜೆ ಮಾಡ್ಯಾರ? ರಾಮನ ಪೂಜೆ ಮಾಡ್ಯಾರ, ಕೃಷ್ಣನ ಪೂಜೆ ಮಾಡ್ಯಾರ. ಅವರಲ್ಲಿ ಧರ್ಮ ಇತ್ತು ಅಂತ ಹೇಳಿ ಅವರನ್ನು ಪೂಜೆ ಮಾಡ್ಯಾರ. ತಮ್ಮ ಶರೀರ ಸುಟ್ಟುಕೊಂಡ ಇನ್ನೊಬ್ಬರಿಗೆ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮವರು. ಅದಕ್ಕಾಗಿ ಉದಿನ ಕಡ್ಡಿ ತಾ ಬೆಂಕಿ ಹಚ್ಕೊಂಡು ಮತ್ತವ್ರಿಗೆ ಸುವಾಸನೆ ಕೊಡುತ್ತದಂದ್ರೆ, ಉದಿನ ಕಡ್ಡಿ ಹಂಗ ನಾವಿದ್ದೀವಿ ಅಂದ್ರೆ ಜಗತ್ತಿಗೆ ಪ್ರಕಾಶ ಬೀಳ್ತದ, ಜಗತ್ತಿನೊಳಗೆ ಹೆಸರು ಉಳಿತದ. ಅದಕ್ಕಾಗಿ ನಾರದ ಮುನಿ ಉದಾಹರಣೆ ತಗೊಂಡು ಬಂದ ನಾರದ ಬೆಂಕಿನ ಹಚ್ಚಿದ್ದ ಅಂತಂದ್ರೆ ಹಂಗಲ್ಲದು. ನಾರದಗೆ ಯಾವುದೂ ಪೂಜೆ ಆಗಿಲ್ಲ, ನಾರದ ಯಾವುದು ಶ್ರೇಷ್ಠ ಅಂದಿಲ್ಲ.
ಎಷ್ಟೇ ಮಾತಿದ್ರದ ಅದಕ್ಕಾಗಿ ನೀವೆಲ್ಲರೂ ಎಷ್ಟು ಸರಿ ಮಾತಾಡಿದ್ರು ಸಹಿತ ಬೆಂಕಿ ಹಚ್ಚಿಕೊಂಡು ಗೆದ್ದವರೇ ಶ್ರೇಷ್ಠ, ಬೆಂಕಿ ಹಚ್ಚಿದವರು ಎಂದೂ ಶ್ರೇಷ್ಠ ಆಗುದಿಲ್ಲ, ಆಗ್ಲಿಕ್ಕೆ ಬರುವುದಿಲ್ಲ. ಹೇಮರೆಡ್ಡಿ ಮಲ್ಲಮ್ಮ ಹೌದು, ಮಲ್ಲಿಕಾರ್ಜುನನ ಸಲುವಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುವಂತ ಮಹಾಸತಿ. ಹೌದು, ಹೇಮರೆಡ್ಡಿ ಮಲ್ಲಮ್ಮನಿಗೆ ಮನೆಗೆ ಬೆಂಕಿ ಹಚ್ಚಿದ್ರಿ ಎಂತಾದ್ರಿ? ನಿನ್ನ ಗಂಡ ಮಲ್ಲಯ್ಯನ ಸೋತಿ ಆಗ್ಯಾನಂತ ಹೇಳ್ತಿದ್ರು. ಮಲ್ಲಯ್ಯನ ಜೋಡಿ ನೀ ಅದಿ ಅಂತ ಹೇಳಿ ಮಲ್ಲಮ್ಮನ ಗಂಡಗೆ ಹೇಮರೆಡ್ಡಿಗೆ ಹೇಳ್ತಿದ್ರು. ಹೌದು, ಭರಮರೆಡ್ಡಿಗೆ ಹೇಳ್ತಿದ್ರು. ಹೌದು, ಬೆಂಕಿ ಹಚ್ಚಿದಂಗ ಆತಿಲ್ರಿ, ಒಬ್ರು ಸಂಸಾರ ಹಾಳು ಮಾಡಿದಂಗ ಆತಿಲ್ರಿ. ಅವಾಗ ಭರಮರೆಡ್ಡಿ ತಗೊಂಡ ಏನು ಕೈಯಲ್ಲಿ ಕೊಡ್ಲಿ ತಗೊಂಡ ಹೋಗಿ ಗುಡಿಸಲದೊಳಗೆ ನೋಡಿದ ಲಿಂಗ ಪೂಜೆ ನಡೆದಿತ್ತು. ಶ್ರೀ ಮಲ್ಲಿಕಾರ್ಜುನ ದೇವರು ಹಾಗೂ ಮಲ್ಲಮ್ಮ ತಾಯಿದು. ಹೌದು, ಕೊಡ್ಲಿಯಿಂದ ಹೊಡಿದ್ರೊಳಗೆ ಬಂಗಾರದ ಕೊಡ್ಲಿ ಆಯ್ತು. ಬೆಂಕಿ ಹಚ್ಚಿದವ್ರು ಎಲ್ಲರೂ ಹೋದ್ರು. ಆದ್ರೆ ಕೊಡ್ಲಿ ಎತ್ತಿದ ಅವನ ಕೈಯಾಗ ಬಂಗಾರದ ಕೊಡ್ಲಿ ಆಗ್ಯದ. ಮತ್ ಇದು ಶ್ರೇಷ್ಠ ಅದೇ ಮಲ್ಲಿಕಾರ್ಜುನನಿಗೆ. ಹೌದು, ಭಿಕ್ಷಾಕ ಮನೆಯಲ್ಲಿ ಬಂದಾಗ ಬೆಂಕಿಯನ್ನು ನೀಡಿದ್ರು ಯಾರು? ಅಕ್ಕ ನಾಗಮ್ಮ, ಬಸಮ್ಮ, ಅತ್ತಿ ಪದ್ಮಮ್ಮ. ಪದ್ಮಮ್ಮ. ಅದೇ ಬೆಂಕಿ ಹೊರಳಿ ಅವ್ರ ಮನೆಯೆಲ್ಲ ಸುಡಿತು. ಆದ್ರೆ ಹೇಮರೆಡ್ಡಿ ಮಲ್ಲಮ್ಮ ಹಾಗಲ್ಲಿಲ್ಲ. ನಮ್ಮ ಅತ್ತಿ, ನೆಗ್ಯಾಣಿ, ನಾದನಿ, ಪರಮಾತ್ಮ ಇದನ್ನೇನರೆ ಮಾಡಿ ಉದ್ಧಾರ ಮಾಡು ಅಂದಾಗ ನಮ್ಮ ಮಹಾತಾಯಿ ಮಲ್ಲಮ್ಮನಿಂದ ಉದ್ಧಾರ ಆಯ್ತು, ಏನ್ ಹಚ್ಚಿದವರಿಂದ ಉದ್ಧಾರ ಆಯ್ತು? ಅಲ್ಲ, ಮಹಾತಾಯಿ ಮಲ್ಲಮ್ಮನಿಂದೇ ಆ ಮನಿತಾನ ಉದ್ಧಾರ ಆಗಿದೆ. ಹೇಮರೆಡ್ಡಿ ಮನಿತಾನ ಇವರೆಲ್ಲರೂ ಸ್ವತಃ ಮಲ್ಲಿಕಾರ್ಜುನನ ಜೋಳಿಗೆಯಲ್ಲಿ ಬೆಂಕಿ ನೀಡ್ಯಾರ. ಮತ್ತೆ ನೀಡಿದವರು ಶ್ರೇಷ್ಠ, ಏನು ನೀಡಿಸ್ಕೊಂಡು ಆರಿಸಿದವರು ಶ್ರೇಷ್ಠ? ನೀವೇ ವಿಚಾರ ಮಾಡುವ ಮಾತದ. ಬಾಲ ಹಿಡ್ಕೊಂಡ್ರಿ ಇವತ್ತ. ಇವರೆಲ್ಲರೂ ಹಾಳಾಗಿ ಹೋಗಾಗರ ಹೇಮರೆಡ್ಡಿ ಮಲ್ಲಮ್ಮನ ಕೀರ್ತಿ ಜಗತ್ತಿರುವವರೆಗೆ, ಸೂರ್ಯ ಚಂದ್ರ ಇರುವವರೆಗೆ ನಾವು ಉಳಿದದ. ಇವರು ಶ್ರೇಷ್ಠ. ಇದು ಒಂದು. ಜಮಖಂಡಿ ತಾಲೂಕು ಕ್ವಾಣೂರು ಮಠದಲ್ಲಿ ಹೌದು, ಕೊಂಡ ಹುಡಿದ ಯಾರು? ಕೊಂಡ ಬೆಟಗೇರಿ ದೈಗೊಂಡ ಗೌಡ. ದೈಗೊಂಡ ಗೌಡ ಅಲ್ಲಿ ಬೆಂಕಿ ಹುಡಿದ್ದ, ಹೋಮವನ್ನು ಹೂಡಿದ್ದ. ಆ ಹೋಮದಲ್ಲಿ ಸಿದ್ದಮಾಳಿಂಗರಾಯಿಗೆ ಜಿಗಿ ಅಂದ್ರು. ಹೋಮದಲ್ಲಿ ಸ್ವತಃ ಬೆಂಕಿ ಮಾಡ್ಯಾರ ಕ್ವಾಣೂರು ಮಠದಲ್ಲಿ. ಬಂಗಾಳ ದೇಶದ ಬಾವಾಗಳನ್ನು ತರಿಸಿ ಹೌದು, ಅಂಗಾಳಗೂಟ ಇಂಗಾಳಗೂಟ ಹೊಡಿಸಿರ್ತಕ್ಕಂಥವ್ರು ಯಾರು? ದೈಗೊಂಡ ಗೌಡ. ಕರಿಕುಲದ ಗೌಡ ದೈಗೊಂಡ ಗೌಡ. ದೈಗೊಂಡ ಗೌಡ ಇದನ್ನೆಲ್ಲಾ ಮಾಡಿದ್ದ, ಕೊಂಡವನ್ನು ಹೂಡಿದ್ದ. ಹೌದು, ಅವಾಗ ಸಿದ್ದಮಾಳಿಂಗರಾಯಿಗೆ ಒಳಗೆ ಜಿಗಿ ಅಂದಾಗ ಸಿದ್ದಮಾಳಿಂಗರಾಯ ಗುರುದೇವನ ನೆನಪನ್ನ ಮಾಡಿ ಸ್ಮರಣೆಯನ್ನ ಮಾಡಿಕೊಂಡು ಒಳಗೆ ಯಾವಾಗ ಕುಂಡದಲ್ಲಿ ಜಿಗದ ಮಾಳಿಂಗರಾಯ ಸತ್ತ ಅಂತ ತಿಳಿದ್ರು. ಮಾಳಿಂಗರಾಯ ಸತ್ತು ಹೋದ ಈ ಹೋಮದಾಗ ಯಾಕೆ ಉಳಿತಾನ ಮಾಳಿಂಗರಾಯ ಅಂತ ವಿಚಾರ ಮಾಡಿದ್ರು. ನಾನೇ ಗೆದ್ದನಿ ಅಂದ ಗೌಡ. ಹೌದು, ಅವಾಗ ಸಿದ್ದಮಾಳಿಂಗರಾಯ ಮುಂಡುಗನೂರು ಪಡಿ ಮೇಲೆ ಕೂತಿದ್ದ. ಅಲ್ಲಿ ಮುಂಡುಗನೂರು 3 ಹರದಾರಿ ಮೇಲೆ ಮುಂಡುಗನೂರು ಮೇಲೆ ಉದಿಯಾದ ಮಾಳಿಂಗರಾಯ ಚಿನ್ನಗುಂಡಿ ಹಿರಿಕುರುಬ ಬಾನ ತಗೊಂಡು ಎಲ್ಲಿ ಬರ್ತಿದ್ದ? ಅಲ್ಲಿ ಕ್ವಾಣೂರಿಗೆ ಬರ್ತಿದ್ದ. ಕ್ವಾಣೂರಿಗೆ ಬರ್ತಿದ್ದ. ಬರುವಾಗ ಹೇಳಿದ, ಹೌದು, ಗುರುದೇವನ ಸ್ಮರಣೆಯನ್ನ ಮಾಡಿ ಕ್ವಾಣೂರು ಮಠದಲ್ಲಿ ಬೆಂಕಿ ಹಚ್ಚಾರ, ಹೋಮ ಕುಂಡವನ್ನು ಮಾಡ್ಯಾರ ನೋಡಪ್ಪ, ಅಲ್ಲಿ ನಾನು ಜಿಗದೀನಿ. ನನ್ನ ಮಕ್ಕಳು 4 ಸಣ್ಣವರಿದ್ದಾರೆ, ಹೋಗಿ ಹೇಳು ನಿಮ್ಮ ತಂದೆಗೆ ಏನು ಆಗಿಲ್ಲ ಅಂತ ಅಂದಾಗ ಕ್ವಾಣೂರು ಮಠಕ್ಕೆ ಚಿನ್ನಗುಂಡಿ ಹಿರಿಕುರುಬ ನೆರೆಗಂಡದ ಹಿರಿಯ ಬಾಣ ತಗೊಂಡು ಬಂದಿದ್ದ. ಬಂದು ಯಾವಾಗ ಹೇಳಿದ ಆವಾಗ ಸಿದ್ದಮಾಳಿಂಗರಾಯನಿಗೆ ದೊಡ್ಡ ಸನ್ಮಾನವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ರು. ಏನ್ ಹಚ್ಚಿದವರು ಶ್ರೇಷ್ಠ? ಬೆಂಕಿ ಕುಂಡದಲ್ಲಿ ಹೋಗಿ ಜಿಗದ ಅದನ್ನ ಹಚ್ಚಿಕೊಂಡವರು ಶ್ರೇಷ್ಠ. ಕ್ವಾಣೂರು ಮಠದಾಗ ಸ್ವತಃ ಬೆಂಕಿ ಕೊಂಡ ಹೋಮ ಮಾಡ್ಯಾರ. ಆ ಕೊಂಡದೊಳಗೆ ಮಾಳಿಂಗರಾಯ ಹಾರ್ಯಾನ. ಮುಂಡುಗನೂರು 3 ಹರದಾರಿ ಮೇಲೆ ಉದಿಯಾಗ್ಯಾನ ಮಾಳಿಂಗರಾಯ. ಹಚ್ಚಿಕೊಂಡವರು ಶ್ರೇಷ್ಠ, ಹಚ್ಚಿದವರು ಶ್ರೇಷ್ಠ ಅಲ್ಲ. ಅಂತ ಹೋಮದ ಕೊಂಡದಾಗ ಉರಿ ನಿಗಿಯೊಳಗೆ ಹಾರ್ಯಾನ ಮಾಳಿಂಗರಾಯ. ಹಾರಿದ ಸಹಿತ ಮಾಳಿಂಗರಾಯ ಏನೂ ಆಗಲಿಲ್ಲ. ಇದನ್ನ ಮಾಡಿದವರು ಯಾರು? ಡೊಂಕನಾಡ ದೈಗೊಂಡ ಗೌಡನ ಮಂದಿ ಎಲ್ಲ ಕೂಡಿ. ಆವಾಗ ಸಿದ್ದಮಾಳಿಂಗರಾಯಿಗೆ ಹೌದು ಕೊನೆಯ ಕ್ಷಣದಲ್ಲಿ ಶಡಿಯಾಣ ಮಠದಲ್ಲಿ ಹೌದು ಶಿವಪಾರ್ವತಿನ ಸ್ವತಃ ದರ್ಶನ ಕೊಟ್ರು. ಹೌದು,
ಇದು ಎಲ್ಲವನ್ನ ಬೆಂಕಿಯನ್ನು ಹಚ್ಚಿಕೊಂಡು ತನ್ನ ಶರೀರವನ್ನು ಸುಟ್ಟಿದ್ದಕ್ಕಾಗಿ ಕೊಟ್ರು. ಏನು ಸಿದ್ಧ ಮಾಳಿಂಗರ ಬರೀ ಬೆಂಕಿ ಹಚ್ಕೋತ ಹೋದ ಅಲ್ಲ, ಮಾಳಿಂಗರಾಯ ಸ್ವತಃ ತನ್ನ ಶರೀರವನ್ನು ಸುಟುಗೊಂಡಂತ ಹೇಳಿ ಇಂಥ ಜಗತ್ತಿನೊಳಗೆ ಅಮರ ಕೀರ್ತಿ ಉಳಿದದು. ಸೂರ್ಯ ಚಂದ್ರ ಇರುವವರೆಗೆ ನೆಲವೊಂದು ಗಂಗೆ ಹರುವವರೆಗೆ ಮಾಳಿಂಗರಾಯನ ಕೀರ್ತಿ ಜಗತ್ತಿನೊಳಗೆ ಉಳಿದದ. ಮುಂಡಾಸ ಆಗ್ತದ, ಮುಂಡಾಸನಾತನ ಆಗ್ತದ. ಎಂದ ಮಾಳಿಂಗರಾಯ ದೇಹಿ ಬಿಡ್ತಲ್ಲ ಅಂದ ಮುಂಡಾಸ ಆಗೋದು ನಿಂದಿರ್ತದಂತ್ರಿ. ಸಿದ್ಧಗೊಂಡಗೌಡ್ರ ಅಡಿವಪ್ಪ ಮಾರಾಯ ಹುಲಿಜಂತ್ಯಾಗ 4 ವರ್ಷದಿಂದ ಹೇಳ್ಯಾನ. ಎಂದ ಮಹಾಲಿಂಗರಾಯ ದೇಹ ಬಿಡುತ್ತಲ್ಲ ಅಂದ ಮುಂಡಾಸಾಗುವುದು ನಿಂದಿರುವುದದ ಅಂತ ಹೇಳ್ಯಾರ. ಇನ್ನಾತನ ಮಹಾಲಿಂಗರಾಯ ಜೀವಂತ ಇದ್ದಾನಂದಂಗ ಆತಲ್ಲ ನೋಡ್ರಿ. ಜೀವಂತ ಸಮಾಧಿ ಮಹಾಲಿಂಗರಾಯನ. ದೇವರಲ್ಲಿ ದೇವಿಗೇನಿ, ಮಾನವರಲ್ಲಿ ಮನಿಗೇನಿ, ಶಿವನಲ್ಲಿ ಶಿವಗೇನಿ. ಇಂಥ ದಾತ ನಮ್ಮ ಸಿದ್ಧ ಮಾಳಿಂಗರಾಯ ದೇವರು. ಮಂತ್ರಾಲಯದೊಳಗೆ ರಾಘವೇಂದ್ರ ಮಹಾಸ್ವಾಮಿಗಳು 7,500 ವರ್ಷ ವೃಂದಾವನ ಒಳಗಿರ್ತೀವಿ ಅಂತ ಹೇಳ್ಯಾರ. 380ನೇ ಪುಣ್ಯಾರಾಧನೆ ಮೊನ್ನೆ ಆಗ್ಯದ. ಇನಾತನ ಜೀವಂತಿದ್ದ ರಾಘವೇಂದ್ರ ಮಹಾಸ್ವಾಮಿಗಳು. ಹಂಗ ಮಹಾಲಿಂಗರಾಯ ಇನಾತನ ಜೀವಂತಿದ್ದಾನ ಸಮಾಧಿ ಒಳಗೆ, ಎಲ್ಲಿ ಹುಲಿಜಂತಿ ಒಳಗೆ. ಎಂದ ಮಹಾಲಿಂಗರಾಯ ದೇಹ ಬಿಡುತ್ತಲ್ಲ ಅಂದ ಮುಂಡಾಸಾಗುವುದು ನಿಂದಿರ್ತಂತೆ. ಬಹಳ ದಿನ ಇಲ್ಲಿಂದ ಅಂತ ಹೇಳಿದ ಅಡಿವಪ್ಪ ಮಾರಾಯ. ಅವ ಹೆಂಗೆ ತಿಳಿದು ಹೇಳ್ಯಾರ ನಮಗೂ ಗೊತ್ತಿಲ್ಲ. ನಾವು ಪುರಾಣ ಹೇಳೋದಕ್ಕೂ ಹೂವು ನಾವು ರಟ್ಟ. ನಾವು ಹಂಗೆ ಪುರಾಣಕ್ಕೆ ಎಲ್ಲದಕ್ಕೂ ಹೂ ಅನ್ನೋದೈತಿ. ಒಂದೊಂದು ಹಂಗೆ ಹೇಳ್ತಾರೆ, ಒಂದೊಂದು ಹಿಂಗೆ ಹೇಳ್ತಾರೆ. ಒಬ್ಬೊಬ್ಬರು ಏನು ಹೆಬ್ಬಟ್ಟಿನೊಳಗೆ ರವಿ ಕವಿ ಮಾಡ್ಯಾರಲ್ಲ, ಅವ್ರಿಗೆ ಮಾತಿಗೆ ನಾವು ಕರೆ ಅನ್ನಬೇಕಾಗ್ತದೆ. ಅವ್ರು ಅಷ್ಟರೇ ಅವನ ದೇವರ ವರ್ಣನೆ ಮಾಡಿ ಹಾಡ್ಯಾರ. ಅದಕ್ಕೆ ಬೆಂಕಿ ಹಚ್ಚಿದವ್ರಕ್ಕಿಂತ ಹಚ್ಚಿಕೊಂಡವ್ರ ಶ್ರೇಷ್ಠ ಆಗಿ ಉಳಿದ ಪೂಜೆಯನ್ನು ಮಾಡ್ಕೋತಾರಲ್ಲ, ಅವರು ಶ್ರೇಷ್ಠ ಅಂತ ಜಗತ್ತಿನೊಳಗೆ ನಮ್ಮ ಸಂವಾದದ ಮುಂದೆ ಯಾವ ಪ್ರಕಾರವಾಗಿ ಉಭಯ ಕಲಾವಿದರು ಮಾತಾಡ್ತಾರಲ್ಲ ಅದರಂತೆ ಹೋಗುವುದದ. ಎಷ್ಟು ಮಲಕೋತೀರಿ ಮಲ್ಕೋರಿ, ಎಷ್ಟು ಮಂದಿ ಕುಂಡ್ರಿ.